ಮಹಿಳಾ ಸುರಕ್ಷತೆ ಇಲ್ಲ ಅನ್ನೋದು ಒಂದವರ ನೋಯದವರತ್ತ ಬಲ್ಲರು ಅನ್ನೋ ಹಾಗೆ ನೀವು ಅರ್ಥ ಮಾಡಿಕೊಂಡ್ರಿ. ಈ ಕ್ಯಾಬ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಗೋ ಪಿಂಕ್ ಕಾನ್ಸೆಪ್ಟ್ ಯಾವಾಗ ಮನಸ್ಸಿನಲ್ಲಿ ನಿಮಗೆ ಹುಟ್ಟಿತು? ನಾನು 2013ರಲ್ಲಿ ಲ್ಯಾಂಡ್ಮಾರ್ಕ್ ಅನ್ನೋ ಒಂದು ಎಜುಕೇಷನಲ್ಲಿದ್ದೆ. ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಆ ಪ್ರೋಗ್ರಾಮಲ್ಲಿ ನಾವೊಂದು ವೆಲ್ತನ್ನು ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ಕಮ್ಯುನಿಟಿಗೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿ ಕೊಡಬೇಕಾಗಿತ್ತು. ಸೊ ಆವಾಗ ಸುಮಾರು ನಮ್ಮ ಕೋಚ್ ಹೇಳೋ ಪ್ರಕಾರ ಒಂದು 7-8 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಒಂದು ಆದ್ಯತೆ ಇರುತ್ತೆ ನಮಗೆ. ಅದರಲ್ಲಿ ನಾನು ಆಯುರ್ವೇದ ತೊಗೊಂಡೆ. ಒಂದು ಈ ನಿರ್ಭಯ ಕೇಸ್ದು ನನ್ನ ಮನಸ್ಸಲ್ಲಿತ್ತು, ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನೊಂದು ಡ್ರೈವಿಂಗ್ದೊಂದು ಆಪ್ಷನ್ ತೊಗೊಂಡೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಥರ ನಾನು ಒಂದು 5-6 ಪ್ರಾಜೆಕ್ಟ್ ಕೊಟ್ಟೆ. ನಿರ್ಭಯ ಕೇಸ್ ಆದಮೇಲೆ ಇವನ್ ನಾನು ಬೆಳೆದು ಬಂದ ವಾತಾವರಣ, ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು, ನಮ್ಮ ತಾಯಿ ನನಗೆ ಕಿಟಕಿ ಹಾಕೇ ಮಲ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದ ರೀತಿಗೂ ಇವತ್ತು ಸಮಾಜದಲ್ಲಿ ಈ ಥರ ಎಲ್ಲ ಆಗ್ತಾ ಇರೋದಕ್ಕೆ ನಾವು ಹೇಗೆ ಎದುರಿಸಿ ನಿಂತ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ನಂಗೆ ತುಂಬ ಕಾಡ್ತಾ ಇತ್ತು. ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಗೋ ಪಿಂಕ್ ಅನ್ನೋ ಒಂದು ಹೆಸರು ಹುಟ್ಕೋತು.